ನಮಸ್ತೆ ಮಿತ್ರರೇ. ಹಬ್ಬಗಳ ಸಮಯದಲ್ಲಿ ಅಂದರೆ ದೇವಸ್ಥಾನಗಳಿಂದ ಬಂದಂತಹ ತೆಂಗಿನಕಾಯಿ ತುಂಬ ಇದ್ದರೆ ಅದರಿಂದ ತೆಂಗಿನಕಾಯಿಯ ಬರ್ಫಿ ಅಂದರೆ ಕೋಕೋನಟ್ ಬರ್ಫಿ ಮಾಡಿದರೆ ಆರೋಗ್ಯಕ್ಕೆ ಸಹ ಉತ್ತಮ ಮತ್ತು ಈ ರುಚಿಯೂ ಆಗಿರ್ತದೆ. ಆದರೆ ಈಗ ತೆಂಗಿನಕಾಯಿಯ ಬೆಲೆ ಗಗನಕ್ಕೇರಿದ್ರಿಂದ ಸ್ವಲ್ಪ ನಾವು ತೆಂಗಿನಕಾಯಿಯನ್ನು ಯೂಸ್ ಮಾಡುವಾಗ ಆಚೆ ಈಚೆ ನೋಡಬೇಕಾಗ್ತದೆ. ಬಟ್ ನಿನ್ನೆ ನಾಗರ ಪಂಚಮಿಯ ಸ್ವಲ್ಪ ತೆಂಗಿನ ತುರಿಗಳು ತುಂಬ ಇತ್ತು. ತೆಂಗಿನಕಾಯಿಯ ತುರಿಗಳನ್ನು ನಾನಿವತ್ತು ಈ ಬೆಲ್ಲ ಹಾಕಿ ಕೋಕೋನಟ್ ಬರ್ಫಿ ಮಾಡಿದ್ದೇನೆ. ಬಹಳ ರುಚಿಕರವಾಗಿ ಬರ್ತದೆ. ಈ ಮಕ್ಕಳಿಗೆ ಈ ಒಂದು ಬರ್ಫಿಯನ್ನು ಮಾಡಿಕೊಟ್ರೆ ಚಾಕ್ಲೇಟನ್ನು ಕೊಡುವ ಬದಲು ಅದು ಸ್ವಲ್ಪ ಚಾಕ್ಲೇಟ್ನ ಹಾಗೇ ಆಗ್ತದೆ. ಹಾಗಾದರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ಇವತ್ತು ನಾನು ಈ ಬರ್ಫಿ ಮಾಡುವಾಗ ನಿಮಗೊಂದು ಮೆಡಿಸಿನಲ್ ವ್ಯಾಲ್ಯೂ ಇರುವಂತಹ ಒಂದು ಪಾನೀಯವನ್ನು ಮಾಡಿ ತೋರಿಸಿದ್ದೇನೆ. ಯಾರಿಗೆಲ್ಲ ಈ ಡ್ಯಾಂಡ್ರಫ್ನ ಪ್ರಾಬ್ಲಮ್ ಉಂಟು ಹಾಗೂ ಈ ಪಿಂಪಲ್ಸ್ ತುಂಬ ಆಗ್ತದೆ ಮತ್ತು ಹೊಟ್ಟೆಯಲ್ಲಿ ಯಾವಾಗಲೂ ನಮ್ಮನೆ ಈ ಪೇನ್ ಬರುವಂಥವರಿಗೆ ಈ ಒಂದು ಡ್ರಿಂಕ್ ಅಂದರೆ ಸಿಂಪಲ್ ಆಗಿ ಒಂದೇ ಒಂದು ನಿಮಿಷದಲ್ಲಿ ಮಾಡುವಂತಹದ್ದು. ಬಟ್ ಇದನ್ನು 3 ಗಂಟೆಗಳ ಕಾಲ ನಾವು ಅದನ್ನು ಒಂದು ಗ್ಲಾಸ್ನಲ್ಲಿ ಹಾಕಿಟ್ಟು ಮತ್ತೆ ಕುಡಿಬೇಕು. ಅದು ಸಹ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಹಾಗಾದರೆ ಬನ್ನಿ, ಈ ಒಂದು ಪಾನೀಯ ಹಾಗೂ ಅದರೊಟ್ಟಿಗೆ ನಾನು ಈ ಕೋಕೋನಟ್ ಬರ್ಫಿಯನ್ನು ಮಾಡಿ ತೋರಿಸ್ತೇನೆ. ಹೇಗೆ ಮಾಡುವುದೆಂದು ನೋಡೋಣ. ನಮಸ್ತೆ ಮಿತ್ರರೇ. ನಿನ್ನೆ ನಾಗರ ಪಂಚಮಿಯ ತೆಂಗಿನ ಹೋಳುಗಳು ತುಂಬ ಇರುವುದರಿಂದ ಇವತ್ತು ನಾನು ಅದನ್ನು ತುರಿದು ಚೆನ್ನಾಗಿ ಈಗ ಇದರದ್ದು ಬರ್ಫಿಯನ್ನು ಮಾಡೋಣ. ನಾವು ಕೋಕೋನಟ್ ಬರ್ಫಿ ತಯಾರಿಸ್ತಿದ್ದೇನೆ ನಾನಿವತ್ತು. ನೋಡಿ, ಇದಕ್ಕೇನು ಅದರದ್ದು ಕಪ್ಪಿನ ಭಾಗ ಇರಬಾರ್ದಂತ ಏನಿಲ್ಲ. ನಾನು ಬೆಲ್ಲದಿಂದ ತಯಾರಿಸ್ತಿದ್ದೇನೆ. ಆದ್ದರಿಂದಾಗಿ ಈ ಸಕ್ಕರೆಯಿಂದ ತಯಾರಿಸುವಾಗ ಬಿಡೀ ಭಾಗ ಮಾತ್ರ ಹಿಡಿದುಕೊಂಡು ತುಂಬ ಮಂದಿ ತಯಾರಿಸ್ತಾರೆ. ಆದರೆ ಇದಕ್ಕೆ ತೊಂದರೆ ಇಲ್ಲ. ಬೆಲ್ಲದಿಂದ ತಯಾರಿಸುವಾಗ ನಾವು ಈ ಕಪ್ಪು ಭಾಗ ಬಂದರೂ ಸಹ ಏನು ತೊಂದರೆ ಇಲ್ಲ. ಬಿಳಿ ಭಾಗದ ತುಂಬ ರುಚಿಯಾಗ್ತದೆ ಅಂತ ಹೇಳಿ ಇಲ್ಲಿ ನೋಡಿ, ಸ್ವಲ್ಪ ಏಲಕ್ಕಿ, 1 ಚಮಚದಷ್ಟು ಕಡಲೆಯ ಹುಡಿ ತೆಗೆದುಕೊಂಡಿದ್ದೇನೆ. ಇದು ಒಂದು 150ರಿಂದ 170 ಗ್ರಾಮ್ಸ್ ಉಂಟು ತೆಂಗಿನ ತುರಿ. ಇದು ಒಂದು 150 ಗ್ರಾಮ್ಸ್ನಷ್ಟು ಬೆಲ್ಲ. ಸೊ ಬೆಲ್ಲ ಸ್ವಲ್ಪ ಹೆಚ್ಚು ತೆಗೆದುಕೊಂಡು ತೊಂದರೆ, 200 ಗ್ರಾಮ್ಸ್ನಷ್ಟು ತೆಗೆದುಕೊಂಡು ಸ್ವಲ್ಪ ಸ್ವೀಟ್ ಆಗ್ತದೆ. ಅದು ನಿಮ್ಮ ಸ್ವೀಟ್ನ ಪ್ರಕಾರ. ಇಲ್ಲದಿದ್ದರೆ ಎಷ್ಟು ನೀವು ತೆಂಗಿನ ತುರಿ ತೆಗೆದುಕೊಂಡಿದ್ದೇವೆ ಅದರದ್ದು ಡಬಲ್ ಭಾಗದಷ್ಟು ಈ ಬೆಲ್ಲ ತೆಗೆದುಕೊಳ್ಬೇಕಾಗ್ತದೆ. ಸೊ ಈಗ ಇಷ್ಟು ಪದಾರ್ಥಗಳನ್ನು ಯೂಸ್ ಮಾಡಿ ನಾವು ಈಗ ಒಂದು ರುಚಿಕರವಾದ ಬರ್ಫಿ ಮಾಡೋಣ. ಅದಕ್ಕೆ ನೋಡಿ ನಾನು ಮೊದಲಿಗೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಇಲ್ಲಿ ಕುದಿಲಿಕ್ಕೆ ಇಟ್ಟುಕೊಂಡಿದ್ದೇನೆ. ಇಲ್ಲಿ ಕುದಿಲಿಕ್ಕೆ ಇಟ್ಕೊಂಡದನ್ನು ನಾವು ಇಲ್ಲಿ ಹಾಕೊಳ್ಳೋಣ. ಅದು ಕುದಿತಾ ಇರುವಾಗ ನಿಮ್ಗೆ ಇವತ್ತೊಂದು ನಾನೊಂದು ಹೋಮ್ ರೆಮಿಡಿಯನ್ನು ತೋರಿಸ್ತಿದ್ದೇನೆ. ಅದು ಕುದಿತಾ ಇರಲಿ. ಇಲ್ಲಿ ನೋಡಿ, 1 ಲೋಟದಷ್ಟು ಬಿಸಿ ನೀರಿಗೆ ನಾವು ಕೆಲವು ವಸ್ತುಗಳನ್ನು, ಈ ನೀರುಳ್ಳಿಯನ್ನು ಯೂಸ್ ಮಾಡಿ. ತುಂಬ ಮಂದಿಗೆ ಪಿಂಪಲ್ಸ್ನ ಪ್ರಾಬ್ಲಮ್ ಉಂಟಂತೆ, ತುಂಬ ಮಂದಿಗೆ ತಲೆಯಲ್ಲಿ ಡ್ಯಾಂಡ್ರಫ್ಸ್ ಉಂಟು. ಅಂಥವರಿಗೆ ಇವತ್ತೊಂದು ಹೋಮ್ ರೆಮಿಡಿಯನ್ನು ತೋರಿಸ್ತಿದ್ದೇನೆ. ಅಲ್ಲಿ ಬೆಲ್ಲ ನೀರಾಗ್ತಾ ಇಲ್ಲಿ ನೋಡಿ, ಈ ಒಂದು ನೀರನ್ನು ಕುಡಿಯುವುದರಿಂದಾಗಿ ತುಂಬ ಉಪಯೋಗ ಉಂಟು. ಮೊದಲಿಗೆ ನಾವು ಈ ಒಂದು ನೀರುಳ್ಳಿಯ ಒಂದು ಭಾಗವನ್ನು ಇಷ್ಟು ತೆಗೆದುಕೊಳ್ಬೇಕು. ಒಂದು ಸಣ್ಣ ತುಂಡು, ಇಷ್ಟೇ ಸಣ್ಣ ತುಂಡು ಸಾಕು. ಇಷ್ಟನ್ನು ನಾವು ಹೀಗೆ ಓಪನ್ ಮಾಡಿಸಿಕೊಂಡು ಇದರೊಳಗೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಸಪೋಸ್ ನಿಮ್ಮ ಹತ್ರ ಈ ಆಯುರ್ವೇದಿಕ್ ಅಂದರೆ ನ್ಯಾಚುರಲ್ ಆದ ಹಳದಿ ಪುಡಿ ಇರದಿದ್ದರೆ ಇಂತಹ ಈ ಕೊಂಬು ಉಂಟಲ್ಲ, ಹಸಿ ಕೊಂಬು ಸಿಕ್ಕಿದ್ರೆ ಹಸಿ ಕೊಂಬು ತುಂಬ ಒಳ್ಳೆಯದು. ಇದರಲ್ಲಿ ಒಂದು ಸಣ್ಣ ತುಂಡು ಹಸಿ ಕೊಂಬಿದೆ. ಇಲ್ಲದಿದ್ದರೆ ಒಂದು ಪಿಂಚ್ ಆಫ್ ಟರ್ಮರಿಕ್, ಮಾತ್ರ ಒಳ್ಳೆ ಟರ್ಮರಿಕ್ ಆಗಬೇಕು. ಏನಾದರೂ ಮಿಕ್ಸ್ ಆದ ಟರ್ಮರಿಕ್ ಅಲ್ಲ. ಇದನ್ನು ಹೀಗೆ ಗುದ್ದಿ ಇದನ್ನು ಇದರೊಳಗೆ ಹಾಕ್ಕೊಳ್ಬೇಕು. ಹಾಕೊಂಡು ಒಂದು ಸ್ಪೂನಿನ ಸಹಾಯದಿಂದ ಇದನ್ನು ಚೆನ್ನಾಗಿ ತಿರುಗಿಸಿಕೊಳ್ಬೇಕು. ಇದನ್ನು ನೋಡಿ, ಚೆನ್ನಾಗಿ ತಿರುಗಿಸಿಕೊಳ್ಬೇಕು. ಈ ಒಂದು ಕೊಂಬು ಚೆನ್ನಾಗಿ ನಾವು ಜಜ್ಜಿಕೊಳ್ಬೇಕು. ಜಜ್ಜಿಕೊಂಡ ಮೇಲೆ
ಇದನ್ನು ಹೀಗೆ ಮುಚ್ಚಿಟ್ಟು, ಅಥವಾ ನೀವು ಪೌಡರ್ ಇದ್ರೆ ಟರ್ಮರಿಕ್ ಆರ್ಗ್ಯಾನಿಕ್ ಪೌಡರ್ ಇದ್ರೆ ಬಹಳ ಒಳ್ಳೇದು. ಆರ್ಗ್ಯಾನಿಕ್ ಪೌಡರೇ ಬೆಸ್ಟ್ ಇದಕ್ಕೆ. ಕೊಂಬು ತಂದಿಟ್ಟುಕೊಂಡು ತುಂಬಾ ದಿನ ಎಲ್ಲ ಇಟ್ಟರೆ ಅದು ಡ್ರೈ ಎಲ್ಲ ಆಗ್ತದೆ. ಅದಕ್ಕಿಂತ ಆರ್ಗ್ಯಾನಿಕ್ ಪೌಡರ್ ಅಂತ ಇಟ್ಕೊಂಡ್ರೆ ಬಹಳ ಒಳ್ಳೇದು. ಇದು ಹೀಗೆ ಇದನ್ನು 3 ಗಂಟೆಗಳ ಕಾಲ ಇಟ್ಟು ಮತ್ತೆ ಕುಡಿಬೇಕು. ಆರೋಗ್ಯಕ್ಕಂತೂ ಬಹಳ ಉತ್ತಮ. ಯಾರಿಗೆ ಡ್ಯಾಂಡ್ರಫ್ ಉಂಟು, ಯಾರಿಗೆ ಪಿಂಪಲ್ಸ್ ನ ಪ್ರಾಬ್ಲಮ್ ಉಂಟು, ಯಾರಿಗೆ ಹೊಟ್ಟೆ ಇನ್ಫೆಕ್ಷನ್ ಉಂಟು, ಅಥವಾ ಕಿವಿ ನೋವು ಕೆಲವರಿಗೆ ಆಗಾಗ ಬರ್ತಿರ್ತದೆ ಶೀತದಿಂದ, ಗಂಟಲು ನೋವು, ಅಂತವರಿಗೆಲ್ಲ ಇದು ನೀವು ಬೆಳಗಿನ ಹೊತ್ತಲ್ಲಿ 1 ಬಾರಿ ಇದನ್ನು ಹೀಗೆ ಕುಡಿದ್ರೆ ಉಂಟಲ್ಲ ಬಹಳ ಉತ್ತಮ. ಇದು ಹೆಚ್ಚಾಗಿ ಹಿಂದೆ ನಮ್ಮ ಅಜ್ಜಿ ನಮ್ಗೆ ಇದನ್ನು ಮಾಡಿಕೊಡ್ತಿದ್ರು. ಹೆಚ್ಚಾಗಿ ಗಂಟಲು ನೋವು, ಕಿವಿ ನೋವು ಎಲ್ಲ ಬರುವಾಗ ಇದರಲ್ಲಿ ಈವನ್ ಡ್ಯಾಂಡ್ರಫ್ ಅನ್ನು ಶಮನ ಮಾಡುವಂತಹ ಶಕ್ತಿ ಉಂಟು. ಇದೊಂದು ಆಂಟಿಬಯೋಟಿಕ್ ನೀರಂತೇಳಿ ಹೇಳ್ಬಹುದು. ಸೊ ನ್ಯಾಚುರಲ್ ಆಗಿ ಸಿಗುವಂತಹ ಆಂಟಿಬಯೋಟಿಕ್ ನೀರು. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ನಮ್ಮ ಬರ್ಫಿ ಹತ್ರ ಹೋಗೋಣ. ಇಲ್ಲಿ ನೋಡಿ, ಇದು ಕುದ್ದಾಯಿತು, ಸಾಕು. ಒಂದು ಕುದಿ ಬಂದ್ರೆ ಸಾಕಿದ್ದೇನೆ. ಈಗ ಆಫ್ ಮಾಡ್ಕೊಳ್ತಿದ್ದೇನೆ. ಇದು ಅಲ್ಲೇ ಇರಲಿ. ಇಲ್ಲಿ ಈಗ ಈ ಒಂದು ತೆಂಗಿನ ತುರಿಯನ್ನು ನಾನು ಒಂದು ಬೌಲಿಗೆ ಇದು ಮಿಕ್ಸಿಗೆ ಹಾಕೊಂಡು ಇದನ್ನು ಸ್ವಲ್ಪ ಒಂದು ಸಣ್ಣ ಗ್ರೈಂಡ್ ತೆಗಿತೇನೆ. ಅದು ತುಂಬಾ ಪುಡಿ ಆಗೋದು ಬೇಡ, ಸ್ವಲ್ಪ ಒಂದು ಗರ್ರಾಗಿ ಕೋಸ್ಟ್ಲಿ ಗ್ರೈಂಡ್ ಮಾಡಿ ತರ್ತೇನೆ. ವೀಕ್ಷಕರೇ, ಇದು ರೆಡಿ ಆಯ್ತು ನೋಡಿ, ಇಷ್ಟು ಸಾಕು. ಇದನ್ನೊಂದು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟೇ ಸಾಕು. ತುಂಬ ಗ್ರೈಂಡ್ ಆಗುಸ ಬೇಡ. ಮತ್ತೆ ಸ್ವಲ್ಪ ಅದು ಕಡಿ ಇದ್ರೆ ತಿನ್ಲಿಕ್ಕೆ ಒಳ್ಳೇದಾಗುದಿಲ್ಲ. ನಮ್ಗೆ ಬರ್ಫಿ ಮಾಡುವಾಗ ಸ್ವಲ್ಪ ಹೀಗೆ ಸ್ವಲ್ಪ ಗ್ರೈಂಡ್ ಆದ್ರೆ ಆಯ್ತು. ಇಷ್ಟು ಮಾಡಿದ ಮೇಲೆ ನಾವೀಗ ಇದನ್ನು ಇದಕ್ಕೆ ಗಾಳಿಸಿಕೊಳ್ಳೋಣ. ಬೆಲ್ಲದಲ್ಲಿ ಎಷ್ಟು ಕಸ ಇರ್ತದೆ ಅಂತ ನೋಡಿ ಅಂತೆ. ಈಗ ಈ ಬೆಲ್ಲದ ನೀರು ಒಂದು ಸ್ವಲ್ಪ ಕುದಿ ಬರಬೇಕು. ವೀಕ್ಷಕರೇ, ಇಲ್ಲಿ ನೋಡಿ, ಇದು ಕುದಿತಾ ಉಂಟು. ಈಗ ಇದಕ್ಕೆ ಕುದಿಯುವುದಕ್ಕೆ ನಾವು ಸ್ವಲ್ಪ ಇದು ಪಾಕ ಬರಲಿ. ವೀಕ್ಷಕರೇ, ಇಷ್ಟು ಪಾಕ ಆಗುವಾಗ ನೋಡಿ, ತುಂಬ ಗಟ್ಟಿ ಪಾಕ ಎಲ್ಲ ಬೇಡ ನಮಗೆ. ಈ ತೆಂಗಿನ ತುರಿಯನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದು ಇದಕ್ಕೆ ಹಾಕಿದ ಕೂಡಲೇ ಇದು ನೀರಾಗ್ತದೆ. ಹೆಚ್ಚಾಗಿ ನಾವು ಈಗ ದೇವಸ್ಥಾನಗಳಲ್ಲಿ ಸಿಕ್ಕುವಂತಹ ತೆಂಗಿನಕಾಯಿಗಳನ್ನೆಲ್ಲ ನಾವು ಯಾವುದೇ ನಾನ್ ವೆಜ್ಜಿನ ಐಟಮ್ಗಳಿಗೆಲ್ಲ ಹಾಕಿದಾಗ ತುಂಬ ತೆಂಗಿನಕಾಯಿ ನಮಗೆ ಈ ದೇವಸ್ಥಾನದಲ್ಲಿ ಸಿಕ್ಕಿದಂಥದ್ದಿದ್ದರೆ ಹೀಗೆ ಬರ್ಫಿಯನ್ನು ಮಾಡಿದರೆ, ಅದು ಸಹ ಬೆಲ್ಲದ ಬರ್ಫಿ ಮಾಡಿದರೆ ತುಂಬ ಆರೋಗ್ಯಕರವಾಗಿ ಬರ್ತದೆ. ನೋಡಿ, ಇಲ್ಲಿ ಇನ್ನು ಸ್ವಲ್ಪ ಹೊತ್ತು ಹೀಗೆ ಇದರಲ್ಲೇ ನಾವು ತಿರುಗಿಸ್ಕೊಳ್ಬೇಕು ಇದನ್ನು. ಒಮ್ಮೆ ಕೈ ಬಿಟ್ಟರೆ ಸಹ ತೊಂದರೆ ಇಲ್ಲ. ಅಷ್ಟೊತ್ತಿಗೆ ನಾವು ಇಲ್ಲಿ ಒಂದು ಪ್ಯಾಕೆಟ್ನಷ್ಟು ನಾನು ಹೇಳಲಿಕ್ಕೆ ಮರ್ತೋಯ್ತು. ಒಂದು 10 ರೂಪಾಯಿ ಅಮೂಲ್ಯ ಪ್ಯಾಕೆಟ್ನ ಇರಬೇಕು ಅದು. ಮತ್ತು ಇದನ್ನು ರೆಡಿ ಮಾಡಿಟ್ಕೊಳ್ಳೋಣ. ಹಾಲಿನ ಪುಡಿ ಇದು 2 ಇರಲಿ. ಇಲ್ಲಿ ಇದು ಆಗ್ತಾ ಇರಲಿ. ಇದು ಸರಿಯಾಗಿ ಒಂದು ನಮೂನೆಯ ಪಾಕ ಬರಬೇಕು. ಇದರದ್ದು ಪ್ರೊಸೆಸ್ ಒಂದು 20 ನಿಮಿಷಗಳ ಪ್ರೊಸೆಸ್. ಅದರಿಂದಾಗಿ ನಿಧಾನಕ್ಕೆ, ಅಂದರೆ ಉರಿ ದೊಡ್ಡದಿರಲಿ. ಇದಕ್ಕೀಗ 1 ಚಮಚ, ಇದಕ್ಕೆ ತುಪ್ಪ ಹೆಚ್ಚು ಬೇಕಂತಿಲ್ಲ, ಇದು ಆಪ್ಷನಲ್. ತುಪ್ಪ ಸ್ವಲ್ಪ ಹಾಕೊಳ್ತಿದ್ದೇನೆ ನೋಡಿ. ಆ ತುಪ್ಪ ಹಾಕೊಂಡ ಕೂಡಲೇ ಸ್ವಲ್ಪ ತಿರುಗಿಸಿಕೊಂಡು ಇಲ್ಲಿ ಇದಕ್ಕೊಂದೇನು ಹಾಕಲಿಕ್ಕೆ ಪ್ಲೇಟ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಸಹ ಸ್ವಲ್ಪ ತುಪ್ಪವನ್ನು ಸವರಿಕೊಂಡು ಪ್ಲೇಟ್ ಸಹ ರೆಡಿ ಮಾಡಿ ಇಟ್ಕೊಳ್ತಿದ್ದೇನೆ ನಾನು. ಇನ್ನು ಇಲ್ಲಿ ಏಲಕ್ಕೆಲ್ಲ ಹಾಕುವ ಮೊದಲು ಈ ಹಾಲಿನ ಪುಡಿ ಏನು 1 ಚಮಚ, 1 ಪ್ಯಾಕೆಟ್ 10 ರೂಪಾಯಿ ಒಂದು ಪ್ಯಾಕೆಟ್ನ ಹಾಲಿನ ಪುಡಿಯನ್ನು ಹೀಗೆ ಇದರಲ್ಲಿ ಹಾಕೊಂಡ್ರೆ ಆಯ್ತು. ಇದು ಟೇಸ್ಟಿಗೆ, ಇದು ಆಪ್ಷನಲ್, ಬೇಕಂತ ಏನಿಲ್ಲ. ಬೇಕಿದ್ರೆ ಹಾಕೊಳ್ಬೋದು. ಕೂಡಲೇ ತಿರುಗಿಸ್ಕೊಳ್ಬೇಕು. ಅಥವಾ ನೀರು ಮಾಡಿ ಹಾಕಿದ್ರೆ ಸಾಕು, ಅದು ತುಂಬ ನೀರಾಗ್ತದೆ. ಅದಕ್ಕಾಗಿ ನಾನು ಡೈರೆಕ್ಟಾಗಿ ಹಾಕ್ತಿದ್ದೇನೆ. ಈಗ ಇದಕ್ಕೊಂದು ರುಚಿ ಬರಲಿಕ್ಕೆ 1 ಚಮಚದಷ್ಟು ಕಡಲೆಯ ಪುಡಿಯನ್ನು ಹಾಕೊಳ್ತಿದ್ದೇನೆ.
ಹಾಕಿದ ಕೂಡಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹೀಗೆ ಒಂದು ಒಟ್ಟು 20 ನಿಮಿಷಗಳ ಕಾಲ ಒಟ್ಟು ಸುರಿನಿಂದ ಹಿಡಿದು ಇದನ್ನು ಹೀಗೆ ತಿರುಗಿಸ್ಕೊಳ್ತಾನೇ ಇರಬೇಕು. ಈಗ ಏಲಕ್ಕಿಯನ್ನು ಹಾಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ ಗಟ್ಟಿ ಆಗ್ತಾ ಬಂತು. ಇಲ್ಲಿ ನೋಡಿ ತಡ ಬಿಡ್ತಾ ಬರುವಾಗ ಇನ್ನು ಬೇಕಿದ್ರೆ ಒಂದು ಚಮಚದಷ್ಟು ತುಪ್ಪವನ್ನು ಹಾಕೊಳ್ಬೋದು ನೀವು. ಇದು ಗ್ರೈಂಡ್ ಮಾಡುವಾಗ ನಿಮಗೆ ಇನ್ನೂ ಸಹ ಚೆನ್ನಾಗಿ ಹೀಗೆ ತುಂಡು ತುಂಡು ಬೇಡ ಅಂತ ಇದ್ರೆ ಸರಿಯಾಗಿ ಪೌಡರ್ ಸಹ ಮಾಡ್ಕೊಳ್ಬೋದು, ಡೆಸಿಕೇಟೆಡ್ ಅಲ್ಲಿ ಸಹ ಮಾಡ್ಕೊಳ್ಬೋದು, ಹೇಗೆ ಸಹ ಆಗ್ತದೆ ನೋಡಿ. ಇಷ್ಟ ಆಗುವಾಗ ಇನ್ನು ಇದನ್ನು ತೆಗೆದುಕೊಂಡು ಏನು ನಾವು ಇಲ್ಲಿ ಇದು ಮಾಡಿಟ್ಕೊಂಡಿದ್ದೇವೆ, ತುಪ್ಪ ಸವರಿಟ್ಕೊಂಡಿದ್ದೇವೆ, ಅದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದು ಅದೃಷ್ಟಕ್ಕೆ ಮತ್ತೆ ಗಟ್ಟಿ ಆಗ್ತದೆ. ಕೂಡಲೇ ಇದನ್ನು ಹೀಗೆ ಈ ಇದರಲ್ಲಾದ್ರೆ ಈ ಸ್ವೀಟ್ಸ್ ಅಂಗಡಿಗಳಲ್ಲಿ ಆದ್ರೆ ಅವರ ಹತ್ರವೇ ಅದಕ್ಕೆ ಬೇಕಿದ್ದಂತಹ ಒಂದು ಇಂಥ ಪ್ಲೇಟ್ಗಳಿರ್ತದೆ. ಅದು ಆಯತಾಕಾರದಲ್ಲಿದ್ದರೆ ಬಹಳ ಒಳ್ಳೆಯದು. ಇದನ್ನು ಹೀಗೆ ನೋಡಿ, ಹೀಗೆ ಮಾಡಿ ಆದ ಮೇಲೆ ಇದರ ಮೇಲೆ ಹೀಗೆ ಟ್ಯಾಪ್ ಮಾಡಿದರೆ ಆಯಿತು. ಇನ್ನೀಗ ಅದಕ್ಕೊಂದು ಕಟ್ಟಿಂಗ್ಸ್ ಕೊಡೋಣ. ಇಲ್ಲದಿದ್ದರೆ ಅದು ಮತ್ತೆ ಗಟ್ಟಿ ಆದಮೇಲೆ ನಮಗೆ ಆಗೋದಿಲ್ಲ. ಹೀಗೆ ಇದು ಈಗಲೇ ತೆಗಿಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಹೊತ್ತು ಬೇಕು ನಮಗೆ. ಒಂದು ಗಂಟೆಗಳ ಕಾಲ ಇದನ್ನು ನಾವು ಇಟ್ಟು ಇದು ಹಾಕೊಂಡಿಡೋಣ ಅಷ್ಟೇ. ಒಂದು ಗಂಟೆ ಕಳೀಲಿ, ಆಮೇಲೆ ಅದನ್ನು ತೆಗೆದುಕೊಳ್ಳೋಣ. ನೋಡಿದ್ರೆ ವೀಕ್ಷಕರೇ, ನೋಡಿ ಅರ್ಧ ಗಂಟೆ ಬಳಿಕ ನಾನು ಇದನ್ನು ಆ ಪೀಸ್ಗಳಾಗಿ ಕಟ್ ಮಾಡಿಕೊಂಡೆ. ತುಂಬ ಸ್ಮೂತ್ ಆಗಿ ಉಂಟು, ಮತ್ತು ತಿನ್ನಲಿಕ್ಕೆ ಸಹ ಬಹಳ ಟೇಸ್ಟಿಯಾಗಿ ಉಂಟು. ತುಪ್ಪ ತುಂಬ ಬೇಕಂತ ಇಲ್ಲ. ಈ ಮಕ್ಕಳಿಗೆ ನಾವು ಯಾವುದೇ ಚಾಕ್ಲೇಟ್ಗಳನ್ನು ಕೊಡೋ ಬದಲು ಇದನ್ನೇ ಸಣ್ಣ ಸಣ್ಣದ ಉಂಡೆಗಳಾಗಿ ಮಾಡಿಕೊಂಡು ಸಹ ಚಾಕ್ಲೇಟ್ನ ರೂಪದಲ್ಲಿ ಕೊಡಬಹುದು. ಹೆಲ್ದಿಯಾದ ಬೆಲ್ಲದಿಂದ ಮಾಡಿದಂತಹ ಈ ಆರೋಗ್ಯಕರವಾದ ತೆಂಗಿನಕಾಯಿಯ ಒಂದು ಬರ್ಫಿ ಅಂತ ಹೇಳ್ಬೋದು, ಅಥವಾ ಇದನ್ನು ಬೇಕಿದ್ರೆ ರೌಂಡ್ ಮಾಡಿದರೆ ಉಂಡೆ ಸಹ ಮಾಡ್ಕೊಳ್ಬೋದು. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.